ಆಲ್ಕೋಹಾಲನ್ನು ಅತಿಯಾಗಿ ಸೇವಿಸಿದರೆ ಲಿವರ್ಗೆ ಅಪಾಯ ತಪ್ಪಿದ್ದಲ್ಲ. ಆದರೆ ಮಿತವಾಗಿ ಸೇವಿಸುವ ಕೆಲವರಿಗೆ ಆಲ್ಕೋಹಾಲ್ ಹೆಚ್ಚಿನ ಅಪಾಯವನ್ನು ಉಂಟು ಮಾಡುವುದಿಲ್ಲ. ಅತಿಯಾಗಿ ಆಲ್ಕೋಹಾಲ್ ಸೇವಿಸುವ ಮಹಿಳೆಯರಿಗೆ ಲಿವರ್ನ ಅಪಾಯಗಳನ್ನು ಉಂಟು ಮಾಡುತ್ತದೆ. ಆಲ್ಕೋಹಾಲ್ನ ಸುರಕ್ಷಿತ ಸೇವನೆ ಬಗ್ಗೆ ತಪ್ಪು ಕಲ್ಪನೆಗಳು ಅಸ್ತಿತ್ವದಲ್ಲಿವೆ. ಇದು ಕೊಬ್ಬಿನ ಲಿವರ್ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಯುವಕರು ಮತ್ತು ರೋಗಿಗಳಲ್ಲಿ ಅತಿಯಾದ ಮದ್ಯಪಾನವು ಲಿವರ್ನ ಹಾನಿಯನ್ನು ಉಲ್ಬಣಗೊಳಿಸುತ್ತದೆ. ಯಾವುದೇ ರೀತಿಯ ಮತ್ತು ಯಾವುದೇ ಪ್ರಮಾಣದಲ್ಲಿ ಆಲ್ಕೋಹಾಲ್ ಲಿವರ್ಗೆ ಅಪಾಯಕಾರಿಯಾಗಬಹುದು. ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಈ ಅಪಾಯವನ್ನು ಹೊಂದಿರುತ್ತಾರೆ. ಅತಿಯಾಗಿ ಮದ್ಯಪಾನ ಮಾಡುವುದು, ವಾರಾಂತ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಕೋಹಾಲ್ ಸೇವನೆ ಕೂಡ ಅಪಾಯಕಾರಿ. ಸಾಂದರ್ಭಿಕವಾಗಿ ಆಲ್ಕೋಹಾಲ್ ಸೇವನೆ ಮಾಡುವುದು ದೊಡ್ಡ ಪ್ರಮಾಣದಲ್ಲಿ ಅಪಾಯಕಾರಿಯಲ್ಲ ಎಂದು ಅನೇಕ ಯುವಕರು ಅಭಿಪ್ರಾಯಪಡುತ್ತಾರೆ. ಆದರೆ ಇದರಿಂದಲೂ ತೊಂದರೆ ತಪ್ಪಿದ್ದಲ್ಲ. ದಿನಕ್ಕೆ 30 ಗ್ರಾಂಗಿಂತ ಹೆಚ್ಚು ಆಲ್ಕೋಹಾಲ್ ಸೇವನೆಯು ಲಿವರ್ನ ಹಾನಿಯ ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. 80 ಗ್ರಾಂಗಿಂತ ಹೆಚ್ಚು ಸಂಪೂರ್ಣ ಆಲ್ಕೋಹಾಲ್ ಸೇವನೆ ಖಂಡಿತವಾಗಿಯೂ ಲಿವರ್ನ ಹಾನಿಗೆ ಕಾರಣವಾಗುತ್ತದೆ. ಯಾವುದೇ ರೀತಿಯ ಆಲ್ಕೋಹಾಲ್ ಲಿವರ್ ಮೇಲೆ ಆದ ಪರಿಣಾಮವನ್ನು ಬೀರುತ್ತದೆ. ಆಲ್ಕೋಹಾಲ್ ದೇಹದ ವಿವಿಧ ಭಾಗಗಳಿಗೆ ಹೇಗೆ ಚಲಿಸುತ್ತದೆ ಮತ್ತು ಅದನ್ನು ಹೇಗೆ ಹಾನಿಗೊಳಿಸುತ್ತದೆ ಎನ್ನುವುದನ್ನು ನೋಡೋಣ ಬನ್ನಿ. ಜನರು ಆಲ್ಕೋಹಾಲ್ ಸೇವಿಸಿದಾಗ ಅವರ ರಕ್ತ ಪ್ರವಾಹಕ್ಕೆ ವೇಗವಾಗಿ ಹಾದು ಹೋಗಬಹುದು. ಅದು ದೇಹದ ಪ್ರಮುಖ ಭಾಗಗಳಿಗೆ ಹರಡಬಹುದು. ಆಲ್ಕೋಹಾಲ್ ಹೊಟ್ಟೆಯಲ್ಲಿ ಮತ್ತು ಸಣ್ಣ ಕರುಳಿನ ಮೇಲ್ಭಾಗದಲ್ಲಿ ಹೀರಲ್ಪಡುತ್ತದೆ. ಆದ್ದರಿಂದ ಜನರು ಆಲ್ಕೋಹಾಲ್ ಕುಡಿಯಲು ಕಾರಣವೇನೆಂದರೆ ಅದು ಹೀರಿಕೊಂಡ ನಂತರ ಅದು ರಕ್ತ ಪ್ರವಾಹದಿಂದ ತಲೆಗೆ ಅಥವಾ ಮೆದುಳಿಗೆ ಹೋಗುತ್ತದೆ. ಅಲ್ಲಿಯೇ ಅದು ತನ್ನ ಅಮಲೇರಿಸುವ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಮೆದುಳು ಮೊದಲು ಆಲ್ಕೋಹಾಲ್ನಿಂದ ಪ್ರಭಾವಿತವಾಗುತ್ತದೆ. ನಂತರ ಇತರ ಪ್ರಮುಖ ಅಂಗಗಳಾದ ಲಿವರ್, ಮೂತ್ರಪಿಂಡಗಳು ಮತ್ತು ಶ್ವಾಸಕೋಶಗಳ ಮೇಲೆ ಸಹ ಪರಿಣಾಮ ಬೀರುತ್ತದೆ. ನಿಮ್ಮ ದೇಹದ ಮೇಲಿನ ಪರಿಣಾಮವು ನಿಮ್ಮ ವಯಸ್ಸು, ಲಿಂಗ, ತೂಕ, ಮದ್ಯದ ರೂಪ ಮತ್ತು ಸೇವನೆಯ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಆಲ್ಕೋಹಾಲ್ ಸ್ವತಃ ವಿಷಕಾರಿಯಾಗಿದೆ. ಸ್ವಲ್ಪ ಪ್ರಮಾಣದ ಆಲ್ಕೋಹಾಲ್ ಸೇವನೆಯು ನಿಮ್ಮಲ್ಲಿ ಹಸಿವನ್ನು ಉಂಟು ಮಾಡಬಹುದು, ಏಕೆಂದರೆ ಅದು ಹೊಟ್ಟೆಯ ರಸವನ್ನು ಹೆಚ್ಚಿಸುತ್ತದೆ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ನಿಮ್ಮ ಹಸಿವನ್ನು ಮಂದಗೊಳಿಸಬಹುದು. ಇದು ಅಪೌಷ್ಟಿಕತೆಗೆ ಕಾರಣವಾಗುತ್ತದೆ. ಇನ್ನು ಆಲ್ಕೋಹಾಲ್ ಮೆದುಳಿಗೆ ಹೋಗುವ ವೇಗದಲ್ಲಿ ಕೂಡ ವ್ಯತ್ಯಾಸವನ್ನು ಕಾಣಬಹುದು. ಆದ್ದರಿಂದ ನೀವು ಖಾಲಿ ಹೊಟ್ಟೆಯಲ್ಲಿ ಆಲ್ಕೋಹಾಲ್ ಕುಡಿಯುತ್ತಿದ್ದರೆ ಅದು ಮೆದುಳಿಗೆ ಬೇಗನೆ ಹೋಗುತ್ತದೆ. ನೀವು ಹೊಟ್ಟೆ ತುಂಬಿದ ನಂತರ ಅಥವಾ ಊಟದ ನಂತರ ಆಲ್ಕೋಹಾಲ್ ತೆಗೆದುಕೊಳ್ಳುತ್ತಿದ್ದರೆ ಅದು ಹೆಚ್ಚು ತೀವ್ರವಾಗಿ ಅಮಲನ್ನು ಉಂಟು ಮಾಡುವುದಿಲ್ಲ. ನೀವು ದೀರ್ಘಕಾಲದವರೆಗೆ ಆಲ್ಕೋಹಾಲನ್ನು ಹೆಚ್ಚು ಸೇವಿಸಿದರೆ ನಿಮ್ಮ ಮೆದುಳಿನ ಜೀವಕೋಶಗಳು ಕುಗ್ಗಲು ಪ್ರಾರಂಭಿಸುತ್ತವೆ. ಇದು ನಿಮ್ಮ ಆಲೋಚನೆ, ಕಲಿಯುವ ಮತ್ತು ವಿಷಯಗಳನ್ನು ನೆನಪಿಟ್ಟುಕೊಳ್ಳುವ ಸಾಮರ್ಥ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇದು ದೇಹದ ಉಷ್ಣತೆ ಮತ್ತು ನಿಮ್ಮ ಚಲನೆಯನ್ನು ಸಹ ಅಡ್ಡಪಡಿಸುತ್ತದೆ.